कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡುತ್ತಿದ್ದಾರೆ ಮಹಿಳೆಯರು. ಅಂತಹ ಸಾಧನೆಯ ಪಯಣವನ್ನ ಮಾಡುತ್ತಿರುವಂತಹ ಪ್ರೇರಣಾದಾಯಕ ಮಹಿಳೆ ಇಂದು ನಮ್ಮೊಂದಿಗಿದ್ದಾರೆ. ಇವರು ಸಿರಿಧಾನ್ಯಗಳ ಮಹತ್ವವನ್ನ ಅರಿತು ದಾಸೋಹಂ ಮಿಲೆಟ್ ಹೆಲ್ತ್ ಮಿಕ್ಸ್ ಎಂಬ ಒಂದು ಆರೋಗ್ಯಕರ ಉತ್ಪನ್ನದ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿರುವವರು. ಜೊತೆಗೆ ಹಲವಾರು ಮಹಿಳೆಯರಿಗೆ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿ ಮಹಿಳಾ ಸಬಲೀಕರಣಕ್ಕೆ ಕೈ ಜೋಡಿಸಿರುವ ಉದ್ಯಮಿ ಶ್ರೀಮತಿ ಸ್ನೇಹಾ ದೊಡ್ಡಣ್ಣನವರವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮೇಡಮ್, ಮೊದಲಿಗೆ ತಮ್ಮ ಒಂದು ಬಾಲ್ಯದ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ ಬಾಲ್ಯದ ಯಾವೆಲ್ಲ ನೆನಪುಗಳು ಬರುತ್ತೆ ಮೇಡಮ್? ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ, ನನ್ನ ಹೆಸರು ಸ್ನೇಹಾ ದೊಡ್ಡಣ್ಣವ್ರು ಅಂತೇಳಿ. ನಾನು ಹುಟ್ಟಿದ್ದು ಬಿಜಾಪುರ ಜಿಲ್ಲೆ ಚಡ್ಚಣ ಎಂಬ ಗ್ರಾಮದಲ್ಲಿ. ಸೊ ನಾನು ನಂದು ಹುಟ್ಟು ಮತ್ತು ಬೆಳವಣಿಗೆ, ನನ್ನ ಸ್ಕೂಲು ಕಾಲೇಜ್ ಸಹಿತ ನಾನೆಲ್ಲ ಬಿಜಾಪುರದ ಡಿಸ್ಟಿಕ್ ಚಡ್ಚಣದಲ್ಲೇ ಆಗಿರೋದು. ಸೊ ನಾನು ಪ್ರಾಥಮಿಕ ಶಾಲೆನ ಕನ್ನಡ ಮೀಡಿಯಮ್ನಲ್ಲಿ ಕಲಿತು, ಹೈಸ್ಕೂಲ್ ಕೂಡ ಕನ್ನಡ ಮೀಡಿಯಮ್, ಆಮೇಲೆ ಕಾಲೇಜ್ ಮುಗಿಸಿ ನೆಕ್ಸ್ಟ್ ನಾನು BA ಮಾಡಿಕೊಂಡೆ ಅಲ್ಲೇ. ಆಮೇಲೆ BA ಆದಮೇಲೆ D.Ed ಅಂದರೆ ಟೀಚಿಂಗ್ ಪೋಸ್ಟಿಗೆ ಇಂಟ್ರೆಸ್ಟ್ ಇತ್ತು ಆವಾಗ. ಸೊ ಅದನ್ನು D.Ed ಬಂದಿತ್ತು ನಮ್ಮಲ್ಲಿ ಕಾಲೇಜ್ ಸಕ್ಸಸ್ ಅಂತೇಳಿ. ಸೊ ಅದನ್ನು ನಾನು ಅಲ್ಲಿ ಕಂಡಕ್ಟ್ ಮಾಡಿ D.Ed ಮಾಡ್ಕೊಂಡ್ವಿ. ಅದಾದಮೇಲೆ ಕೆಲವೊಂದು CET ಎಕ್ಸಾಮ್ಸು ಅವನು ಎಲ್ಲನೂ ಕೊಟ್ವಿ. ಬಟ್ ಬೇರೆ ಬೇರೆ ಕಡೆ ದೂರ ದೂರ ಎಲ್ಲ ಊರುಗಳು ಬಂತು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ವಿ, CET TET ಅಂತೇಳಿ. ಸೊ ಅದನ್ನು ನಾನು TET ಕಂಡಕ್ಟ್ ಆಗಲಿಲ್ಲ ಮೇಡಮ್ ನನಗೆ. ಸೊ ನಾನು ಅದನ್ನು ಅಲ್ಲೇ ಬಿಟ್ಟು ಡ್ರಾಪ್ಔಟ್ ಆಯಿತು. ಸೊ ನೆಕ್ಸ್ಟ್ ಮನೆಯಲ್ಲಿ ನಮ್ಮದು ಮುಂದಿನ ಫ್ಯೂಚರ್ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಅರೇಂಜ್ ಮಾಡಿದ್ರು. ಸೊ ಅದಾದಮೇಲೆ ನಾವು ಗೋಕಾಕಿಗೆ ನನಗೆ ಸಂತೋಷ್ ದೊಡ್ಡಣ್ಣವ್ರು ಅಂತೇಳಿ ಗೋಕಾಕಲ್ಲಿ ನನಗೆ ಮದುವೆ ಮಾಡಿಕೊಟ್ರು ಮೇಡಮ್. ಮೇಡಮ್, ವಿದ್ಯಾರ್ಥಿ ಜೀವನದಲ್ಲಿ ಸಮಾಜಕ್ಕೆ ನಾನೇನಾದರೂ ಕೊಡಬೇಕು, ಈ ಥರ ಕೊಡುಗೆ ಕೊಡಬೇಕು ಅನ್ನೋ ಒಂದು ಆಲೋಚನೆ ಏನಾದರೂ ಇತ್ತಾ? ಆ ರೀತಿಯ ಕನಸುಗಳನ್ನೇನಾದ್ರು ಕಂಡಿದ್ರೆ? ಹೌದು ಮೇಡಮ್. ನಮ್ಮ ಪ್ರೈಮರಿ ಟೀಚರಲ್ಲಿ ವಡ್ಡರ್ ಸರ್ ಅಂತ, ಅವ್ರು ಬಹಳ ಹುರಿದುಂಬಿಸೋರು ನಮಗೆ. 7th 8th ಎಲ್ಲ ಅವರೇ ಕಂಡಕ್ಟ್ ಮಾಡ್ತಿದ್ರು. ಸೊ ನೀವು ಓದಬೇಕಾದ್ರೆ ಸುಮ್ಮನೆ ಎಕ್ಸಾಮ್ ಪಾಸ್ ಮಾಡ್ತೀವಿ ಅಂತ ಓದಬೇಡ್ರಿ, ಅದು ಓದಿರೋದು ಮುಂದೆ ಯಾವಾಗಾದ್ರೂ ನಮ್ಗೆ ಹೆಲ್ಪ್ ಮಾಡ್ಕೋಬೇಕು ಅಂತ ಓದ್ರಿ ಅಂತ ಭಾಳ ಹುರಿದುಂಬಿಸ್ತಿದ್ರು. ಸೊ ಆದ ಕಾರಣಕ್ಕೆ ನಾವು ಏನಾರು ಮಾಡಬೇಕು, ಎಲ್ಲರಂತೆಲ್ಲೇ ಹೋಗೋದು ಬೇಡ, ಏನಾರ ನನ್ನ ಹೆಸರು ಅಚೀವ್ ಮಾಡ್ಕೋಬೇಕಂತ ಆವಾಗಿಂದನೇ ನನಗೆ ಕನಸಿತ್ತು ಮೇಡಮ್ ಅದು. ಸೊ ಹೀಗಾಗಿ ಅಲ್ಲಿಂದನೇ ಕನಸುಗಳನ್ನ ಕಟ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಬಾಲ್ಯದಲ್ಲೇ ಒಂದು ಕನಸನ್ನ ಕಂಡಿದ್ರಿ, ಜೀವನದಲ್ಲಿ ಮುಂದೆ ಏನಾದರೂ ನಾ ಸಾಧನೆ ಮಾಡಬೇಕು ಅಂತ. ಹಾಗಾಗಿ ಒಂದು ದಾಸೋಹಂ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನ ಕೂಡ ಆರಂಭಿಸ್ತೀರಾ. ಅದು ಆ ಒಂದು ಆಲೋಚನೆ ಯಾವ ರೀತಿ ಬಂತು ಅಂತ, ಅದರ ಹಿಂದಿರುವ ಪ್ರೇರಣೆ ಏನು ಅಂತ? ಹೌದು ಮೇಡಮ್, ಇದು ಮಿಲ್ಲೆಟ್ಸ್ ಅನ್ನೋದು ಭಾಳನೇ ಮುಖ್ಯವಾದಂಥ ಒಂದು ಧಾನ್ಯಗಳನ್ನ ಹೇಳ್ಬೋದು ನಾವು ಅದನ್ನ. ಸೊ ಅದರಿಂದ ಮನುಷ್ಯನಿಗೆ ಯಾವುದೇ ರೀತಿ ಕಾಯಿಲೆ ಬಂದರೂ ಕೂಡ ಅಥವಾ ಬರದೇ ಇದ್ರೂ ಕೂಡ ನಾವು ಅದನ್ನು ಯೂಸ್ ಮಾಡಲೇಬೇಕು. ನಮ್ಮ ಹಿಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುತ್ತಜ್ಜರ ಕಾಲದಲ್ಲಿ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಇತ್ತೀಚೆಗೆ ಗೋಧಿ ಅಕ್ಕಿ ಇದು ಬಂದಮೇಲೆ ಅದು ಮರೆತು ಹೋದ ಧಾನ್ಯಗಳಾಗ್ಬಿಟ್ಟು. ಸೊ ಮತ್ತೆ ಈಗ ಅದನ್ನು ನಾವು ಮತ್ತೆ ತಗೊಂಬರ್ಬೇಕು, ಎಲ್ರಿಗೂ ಯೂಸ್ ಆಗುವಂಥ ಅದನ್ನು ಪ್ರಾಡಕ್ಟ್ ಅದರಿಂದ ಏನಾರ ಮಾಡ್ಕೋಬೇಕು, ಅಥವಾ ಅದರಿಂದ 4 ಜನರಿಗೆ ಒಳ್ಳೇದಾಗಬೇಕು, ಆರೋಗ್ಯದಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಅದನ್ನು ಇಂಪಾರ್ಟೆಂಟ್ ಯಾವ ಥರ ಅಂತಂದರೆ, ನಮ್ಮ ತಾಯಿ ಮೇಲೇ ನಾನು ಮೊದಲು ಪ್ರಯೋಗ ಮಾಡಿದ್ದು ಮೇಡಮ್. ಅದು ಅವರಿಗೆ ಕೀಲು ನೋವು ಅಂದರೆ ಜಾಯಿಂಟ್ ಪೇನ್ಸ್ ಅಂತಾರಲ್ಲ, ಆ ಥರ ಇಶ್ಯೂ ಆಗಿತ್ತು. ಸೊ ಅದನ್ನು ನಾವು ಭಾಳ ಕಡೆ ಎಲ್ಲ ಹಾಸ್ಪಿಟಲ್ಗೆ ಎಲ್ಲ ಕಡೆಗೂ ತೋರಿಸಿದ್ರು ಕೂಡ ಅದು ಸರಿ ಹೊಂದಲಿಲ್ಲ ಎಲ್ಲಿ ಕೂಡ. ಸೊ ಅದನ್ನು ನಾವು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ. ಸೊ ಅವಾಗ ಅವರಂದರು, ಇಲ್ಲ ಇವ್ರನ್ನ ನಾವು ಅಡ್ಮಿಟ್ ಮಾಡ್ಕೋಬೇಕು. ಸೊ 21 ಡೇಸ್ವರೆಗೂ ಅಲ್ಲೇ ಅಡ್ಮಿಟ್ ಮಾಡಿ ಅವ್ರಿಗೆ ಬರೀ ಸಿರಿಧಾನ್ಯಗಳ ಮೇಲೇ ಇಟ್ಟಿದ್ರು. ಯಾವುದೇ ರೀತಿ ಊಟ ಇಂಥದ್ದೇನಿಲ್ಲ, ಏನೇ ಊಟ ಅಥವಾ ಗಂಜಿ ಕೊಟ್ಟರು ಸಿರಿಧಾನ್ಯದಿಂದ ಮಾಡಿರುವಂಥದ್ದನ್ನೇ ಕೊಡಬೇಕಾಗಿತ್ತು. ಅದನ್ನು ಅವರ ಸವಿಸಿ ಅವ್ರದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಅವ್ರು ಗುಣಮುಖರಾದರು. ಸೊ ಹೋಗುವಾಗ ನಾವು ನಮ್ಮ ತಾಯಿನ ಎತ್ಕೊಂಡು ಹೋಗಿದ್ವಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ. ಸೊ 21 ಡೇಸ್ ಆದಮೇಲೆ ಕ್ರಮೇಣವಾಗಿ ಅವರು ನಡೀತಾ ಬಂದರು. ಅಂದರೆ ಆರೋಗ್ಯ ಅವರಿಗೆ
ಸುಧಾರಿಸ್ತು. ಸೊ ಅವಾಗಿಂದ ನನಗೆ ಸಿರಿಧಾನ್ಯಗಳ ಮೇಲೆ ನನಗೆ ಬಹಳನೇ ನಂಬಿಕೆ ಬಂತು. ಯಾಕಂದ್ರೆ ಒಂದು ಜೀವ ಹೋಗ್ತಾರೆ, ಡಾಕ್ಟ್ರು ಕೂಡ ನಮಗೆ ಇಲ್ಲ ರೀ ಅವ್ರು ಎಷ್ಟು ದಿವಸ ಇರ್ತಾರೆ ಇರ್ಲಿ, ಅವರಿಗೆ ತ್ರಾಸ ಯಾವುದೇ ರೀತಿ ಕೊಡೋದು ಬೇಡ ಅಂತೇಳಿ ಮನೆ ಕಳಿಸ್ಬಿಟ್ಟಿದ್ರು. ಸೊ ಅಂಥ ಜೀವನ ಉಳಿಸಿರೋದು ಸಿರಿಧಾನ್ಯ ಅಂದರೆ ಅದು ಅಮೃತ ಅನ್ನೋದು ನಾವು ನೋಡೂ ಇಲ್ಲ, ಅದನ್ನು ಸವಿಯೋದು ನಮಗೆ ಗೊತ್ತಿಲ್ಲ. ಸೊ ನಾವು ಅದನ್ನು ಇದರಲ್ಲಿ ಕಂಡುಕೊಂಡ್ವಿ ಮೇಡಮ್, ನಮ್ಮ ತಾಯಿ ರೂಪದಲ್ಲಿ ಅದನ್ನು ಸಿರಿಧಾನ್ಯ ಬಂದು ನಾವು ಅದರಲ್ಲಿ ಅಮೃತ ಅಂದರೆ ಇದೇ ಐತೇನೋ ಅಂತ ಅಂದ್ಕೊಂಡು ನಾವು ಕಂಡ್ಕೊಂಡ್ವಿ. ಸೊ ಅದರಿಂದನೇ ನನಗೆ ಸಿರಿಧಾನ್ಯಗಳ ಮೇಲೆ ಭಾಳನೇ ನಂಬಿಕೆ ಇತ್ತು. ಸೊ ಅದನ್ನು ನೋಡಿ ನಮ್ಮ ತಾಯಿ ವ್ಯವಸ್ಥೆ ನೋಡಿ ಈ ಥರ ವ್ಯವಸ್ಥೆ ಇನ್ನು ಯಾರಿಗೂ ಬರಬಾರ್ದು ಅಂಥೇಳಿ ನಾನು ಅದರಿಂದನೇ ನಮ್ಮ ತಾಯಿಗಷ್ಟೇ ಅಲ್ಲ, ಇನ್ನೊಬ್ರಿಗೆ ಯಾರಿಗಾದ್ರೂ ಇದ್ದವ್ರಿಗೆ ಕೂಡ ಅದು ಗುಣಮುಖ ಆಗಲಿ, ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಆಗಲಿ, ಸಮಾಜದಲ್ಲಿರುವಂಥ ವಯಸ್ಕರಾಗಲಿ ಅಥವಾ ಈ ಪೀರಿಯಡಲ್ಲಿ ಇರುವಂಥ ಜನರಿಗೆ ಒಳ್ಳೇದಾಗಲಿ ಅಂತ ನಾನು ಅದರಿಂದ ಏನಾರ ಒಂದು ಕಂಡ್ಕೋಬೇಕು ಅಂತೇಳಿ ಹೆಲ್ತ್ ಮಿಕ್ಸ್ ಅನ್ನೋದು. ಅಂದರೆ ಯಾರು ಹಾಗೆ ಅದನ್ನು ರೈಸ್ ಮಾಡ್ಕೊಂಡು ತಿನ್ನಿರಿ ಇದನ್ನು ಮಾಡಿರಿ ಅಂತ ಅದನ್ನು, ಯಾಕಂದರೆ ಅದು ಪ್ರೊಸೆಸಿಂಗ್ ಟೈಮ್ ಜಾಸ್ತಿ ಇದೆ. ಅದನ್ನು ಸೋಕ್ ಮಾಡಬೇಕು ಅಂದರೆ ನೆನೆಸ್ಬೇಕು, ನೆನೆಸಿ ಆಮೇಲೆ ಕುದ್ದು ಆಮೇಲೆ ಅದನ್ನ ಥರ ಕಿಚಡಿ ಥರ ತಿನ್ಬೋದು. ಆದರೆ ನಾನೇನು ಮಾಡಿದೆ, ಅದನ್ನೇ ಪೌಡ್ರ್ ಫಾರ್ಮಲ್ಲಿ ತಂದು ಅದನ್ನು ಗಂಜಿ ರೂಪದಲ್ಲಿ ಕುಡ್ಲಿಕ್ಕೆ ಅಥವಾ ಸೂಪ್ಗಳ ರೂಪದಲ್ಲಿ ಮಾಡ್ಕೊಂಡು ಕುಡ್ಲಿಕ್ಕೆ ಆ ಥರ ಒಂದು ಪ್ರೊಸೀಜರ್ ಮಾಡಿಬಿಟ್ಟು ಇದು ನಮ್ಮದು ದಾಸೋ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಪ್ರೊಡಕ್ಷನ್ ಓಪನ್ ಮಾಡಿದೆ. ಅದು 2021ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಮೇಡಮ್. ಅದಕ್ಕೆ ನಾನು ಕೆಲವೊಂದು ರಿಸರ್ಚ್ಗಳನ್ನ ಮಾಡಿದೆ. ಅಂದರೆ ಯಾವುದು ಎದ್ರ ಜೊತೆ ಕಾಂಬಿನೇಷನ್ ಆಗುತ್ತೆ, ಅದ್ರ ಜೊತೆ ಮತ್ತೆ ಏನೇನು ಹಾಕ್ಬೇಕು, ನಾವು ಯಾವ್ಯಾವ ಪ್ರೋಟೀನ್ಗಳು ಅಥವಾ ಏನೇನು ಕ್ಯಾಲ್ಸಿಯಂ ಇರುವಂಥ ಮತ್ತೆ ಪದಾರ್ಥಗಳು ಯಾವ ಸಿಗ್ತವೆ ನಮಗೆ. ಅದಕ್ಕೆ ಒಂದೇ ಅದು ಬರೀ ನಾವು ಮಿಲೆಟ್ಸ್ನೇ ಮಾಡಿದ್ವಿ ಅಂತಂದರೆ ಅದು ಹೆವಿ ಫೈಬರ್ ಕಂಟೆಂಟ್ ಇರುವಂಥ ಧಾನ್ಯಗಳು. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವು ಕೂಡ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ. ಸೊ ಅದ್ರ ಜೊತೆಗೆ ಬ್ಯಾಲೆನ್ಸ್ ಸಲುವಾಗಿ ನಾವು ಪ್ರೋಟೀನ್ ಯುಕ್ತ ಕೆಲವೊಂದು ಧಾನ್ಯಗಳನ್ನ ಕಾಳುಗಳನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡೆ ನಾನು. ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನೊಂದು ಪೌಡ್ರ್ ಫಾರ್ಮಲ್ಲಿ ತಂದು ಸೊ ಅದನ್ನು ಅಂಬ್ಲಿ ಥರ ಮಾಡ್ಕೊಳ್ಳಿಕ್ಕೆ, ಸೂಪ್ಗಳು ಮಾಡ್ಕೊಳ್ಳಿಕ್ಕೆ ಅದನ್ನೊಂದು ತಯಾರು ಮಾಡಿದೆ. 2021 ಅಕ್ಟೋಬರಲ್ಲಿ ನಂದು ಫಸ್ಟ್ ಬ್ಯಾಚ್ ಹೊರಗಡೆ ಬಂತು ಮೇಡಮ್. ಆವಾಗಿಂದ ಸಣ್ಣ ಪುಟ್ಟ ಶಾಪ್ಗಳಲ್ಲಿ ಕೊಡೋದು ಅಥವಾ ನಮ್ಮ ಓಣಿ ಒಳಗನ ಎಲ್ಲರಿಗೆ ಕುಡಿದು ನೋಡ್ರಿ ಹೆಂಗೈತಿ ಅಂತೇಳಿ ರುಚಿ ನೋಡಲಿಕ್ಕೆ ಕೊಡೋದು, ಈ ಥರ ಎಲ್ಲ ಮಾಡಿಕೊಂಡು ಮೆಡಿಕಲ್ಗಳಿಗೂ ಕೂಡ ರೀಚ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ. ಗೋಕಾಕಲ್ಲಿ ಆಲ್ಮೋಸ್ಟು ಎಲ್ಲ ಮೆಡಿಕಲ್ಗಳಿಗೆ ರೀಚ್ ಮಾಡಿದ್ವಿ. ಅಲ್ಲಿಂದ ನನಗೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಬ್ರಾಡಾಗಿ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಬೇರೆ ಅಲ್ಲೇ ಗೋಕಾಕಲ್ಲೇ ಒಂದು ಬೇರೆ ಅದಕ್ಕಂತೇಳಿ ಒಂದು ಸಪ್ರೇಟ್ ದೊಡ್ಡದಾಗಿ ರೂಮು ಈ ಥರ ಎಲ್ಲ ಹಾಕ್ಕೊಂಡು ಮಾಡಿದ್ವಿ. ಅಲ್ಲಿಂದ ನಮ್ಮ ಕಂಟಿನ್ಯೂ ಜರ್ನಿ ಸ್ಟಾರ್ಟ್ ಆಯಿತು ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ. ನಮ್ಮ ಇಂದಿನ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಸ್ನೇಹ ದೊಡ್ಡಣ್ಣನವರು. ಮೇಡಮ್, ಇನ್ನು ಉದ್ಯಮವನ್ನ ಪ್ರಾರಂಭಿಸಬೇಕು ಅಂದಾಗ ಕೆಲವೊಂದಷ್ಟು ಸವಾಲುಗಳು ಎದುರಾಗಿ ಆಗುತ್ತೆ. ತಾವು ಯಾವ ರೀತಿಯ ಒಂದು ಸವಾಲುಗಳನ್ನ ಎದುರಿಸಿದ್ರಿ, ಹಾಗೇನೆ ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಂಡ್ರಿ ಅಂತ? ಅದೇ ಮೇಡಮ್, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬಂತು ನನಗೆ. ಫಸ್ಟ್ಗೆ ನಾನೊಬ್ಳು, ನಮ್ಮ ಜೊತೆಗೆ ಇನ್ನೊಬ್ರು ಹೆಣ್ಮಗಳನ್ನ ತಗೊಂಡು ನಾನು ಕೆಲಸ ಮಾಡ್ಕೊತಿದ್ದೆ. ಅವರಾದ್ರೂ ಕೂಡ ನನಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಬಹಳನೇ ಅಡಚಣೆಗಳು ಬಂದು, ಕೆಲವೊಂದು ಸರ್ತಿ ಸಿರಿಧಾನ್ಯಗಳು ಸಿಗ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಜಾಸ್ತಿ ಬೆಳೀತಿದ್ದಾರೆ, ಬಟ್ ಇನ್ನು 4-5 ವರ್ಷ ಹಿಂದ್ಗಡೆ ಭಾಳ ಕಡಿಮೆ ಇತ್ತು. ಕೆಲವೊಂದು ಸಲ ಧಾರವಾಡ, ಹಾವೇರಿ ಈ ಕಡೆಯಿಂದನೂ ತರಿಸ್ತಾ ಇದ್ವಿ ನಾವು ಸಿರಿಧಾನ್ಯಗಳು. ಆಮೇಲೆ ಆವಾಗ ಪ್ರೊಸೆಸಿಂಗ್ ಕೂಡ ಚೆನ್ನಾಗಿ ಆಗ್ತಿರ್ಲಿಲ್ಲ. ಅದರಲ್ಲಿ ಹಳ್ಳುಗಳು, ಸಣ್ಣ ಕಾಳು ಮೊದಲೇ ಹಳ್ಳುಗಳು ಬರೋದು, ಅದು ಕ್ಲೀನಿಂಗ್ ಮಾಡೋದು, ಆ ಥರದ್ದನ್ನು ನಮಗೆ ಭಾಳ ಪ್ರಾಬ್ಲಮ್ಸ್ ನಾವು ಎದುರಿಸಿದ್ದೀವಿ. ಈಗ ಚೆನ್ನಾಗಿ ಬರ್ತಿದೆ, ಅದು ನಮಗೆ ಭಾಳನೇ ಖುಷಿ ಆಯಿತು. ಯಾವುದೇ ರೀತಿ ಕ್ಲೀನ್ ಜಸ್ಟ್ ಒಂದು ಸ್ವಲ್ಪ ಕಣ್ಣು ಹಾಸಿದ್ರೆ ಸಾಕು ಕ್ಲೀನಾಗಿ ಹೋಗ್ತವೆ. ಮತ್ತು ಅಲ್ಲಿ ಸಮಸ್ಯೆ ಇನ್ನೊಂದು ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಇನ್ನೂ ಹೆಣ್ಮಕ್ಳನ್ನ ಇಟ್ಕೋಬೇಕಾಯ್ತು ನಾನು. ಅವರಿಗೆ ಕೊಡಲಿಕ್ಕೆ ದುಡ್ಡಿನ ಸಮಸ್ಯೆನೂ 1-2 ಸರ್ತಿ ಬಂತು ನನಗೆ. ಯಾಕಂದರೆ ನಾವು ಈಗ ಅಂಗಡಿಗಳಿಗೆ ಹಾಕಿದ್ದೀವಿ, ಕೊಟ್ಟಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತಂದರೆ ಆಗಿಂದಾಗಲೇ ಪೇಮೆಂಟ್ ಆಗೋದಿಲ್ಲ ಅದು. ಸೊ ಅಲ್ಲಿ ಕೂಡ ನಾವು ಒಂದು ಸ್ವಲ್ಪ ಸಮಸ್ಯೆ ಎದುರಿಸಿದ್ವಿ. ಆಮೇಲೆ ಎಷ್ಟು ದಿವಸ ಅಂತ ನಾವು ಕೈಲಿ ಮಾಡ್ಕೊಳ್ಳೋಣ, ಇದಕ್ಕೇನಾರ ಮಷಿನರಿ ತಗೋಬೇಕು, ಮಷಿನರಿ ತಗೊಳಕ್ಕೂ ಒಂದೊಂದು ಸ್ವಲ್ಪ ಸ್ಟ್ರಕ್ ಆದೆ ನಾನು. ಸೊ ಅವಾಗ ನನಗೆ ನಮ್ಮದು ಅಂದರೆ ಕೃಷಿ ಇಲಾಖೆಯಿಂದ ನನಗೆ ಭಾಳನೇ ಹೆಲ್ಪ್ ಆಯ್ತು. ಅವಾಗ ಗೋಕಾಕಲ್ಲಿದ್ದಾಗ ಅಲ್ಲಿಂದ ನನಗೆ ಕೃಷಿ ಇಲಾಖೆಯಿಂದ ಮಷಿನರಿಗಳನ್ನೆಲ್ಲ ತಗೊಳ್ಳಿಕ್ಕೆ ನನಗೆ ಸಬ್ಸಿಡಿ ರೂಪದಲ್ಲಿ ನನಗೆ ಅಮೌಂಟ್ ಸಿಕ್ತು ಅವಾಗ. ಸೊ ಅದೇ ಅಮೌಂಟನ್ನು ನಾನು ಬಳಸ್ಕೊಂಡು ಮಷಿನರಿಗಳನ್ನ ತಗೊಂಡೆ. ಮಷಿನರಿಗಳು ತಗೊಂಡು ಪ್ರೊಡಕ್ಷನು ಜಾಸ್ತಿ
ಆಯ್ತು ಅವಾಗ. ಆಮೇಲೆ ಡಿಸ್ಟ್ರಿಬ್ಯೂಟ್ ಜಾಸ್ತಿ ಮಾಡ್ಕೊಂಡ್ವಿ. ಅದೇ ಡಿಸ್ಟ್ರಿಬ್ಯೂಟ್ ಜಾಸ್ತಿ ಮಾಡ್ಕೊಂಡಂಗೆ ಮತ್ತೆ ಅದು ಅಮೌಂಟ್ ಕೂಡ ಕಟ್ಟಬೇಕಲ್ಲ ನಾವು. ರಿಟರ್ನ್ ಸಬ್ಸಿಡಿ ತೊಗೊಂಡ್ರು ಕೂಡ ಅಲ್ಲಿ ಹಾಫ್ ಅಮೌಂಟ್ ಏನೋ ಇರುತ್ತೆ, ಅದನ್ನ ಕಟ್ಟಬೇಕು ಮಂತ್ಲಿ ಅಂತೇಳಿ. ಮಂತ್ಲಿ EMI ಹಾಕಿ ಕೊಟ್ಟಿದ್ರು ಬ್ಯಾಂಕ್ನವರು. ಸೊ ಅದನ್ನು ನಿಧಾನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಜೊತೆಗೆ ಅದನ್ನೆಲ್ಲ ಕಡೆ ಸೇಲ್ ಮಾಡ್ತಾ ಮಾಡ್ತಾ ಅಮೌಂಟನ್ನು ರಿಕವರ್ ಮಾಡಿಕೊಂಡು ಅದು ಅಮೌಂಟ್ ಕೂಡ ಕವರಿಂಗ್ ಆಯಿತು ಮೇಡಮ್. ಎಲ್ಲನೂ ನಾವು ಕಂಪ್ಲೀಟ್ ಆಗಿ ಸಬ್ಸಿಡಿದ ಅಮೌಂಟ್ ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ಮೂಲಕ ನಾನು ನಮ್ಮ ಕೃಷಿ ಇಲಾಖೆಯವರಿಗೆ ಬಹಳನೇ ಧನ್ಯವಾದ ಹೇಳ್ತೀನಿ. ಬಹಳ ಖುಷಿ ಆಯಿತು, ಅದು ನಮಗೆ ಹೆಲ್ಪ್ ಮಾಡಿದ್ರು. ಅಂದರೆ ಮನೆಯವ್ರು ಮಾಡ್ಬೋದು ಹೆಲ್ಪ್, ಆದರೆ ಗೋರ್ಮೆಂಟ್ದಿಂದ ಹೆಲ್ಪ್ ಬಂದಿದೆ ಅಂದರೆ ಅದು ಬಹಳನೇ ದೊಡ್ಡದಾಗಿರೋದು. ಸೊ ಅವ್ರಿಗೆ ಬಹಳನೇ ಧನ್ಯವಾದಗಳು ಮೇಡಮ್. ಮೇಡಮ್, ಇನ್ನು ತಮ್ಮ ಒಂದು ದಾಸೋಹಮ್ ಮಿಲೆಟ್ ಹೆಲ್ತ್ ಮಿಕ್ಸ್ನಲ್ಲಿ ಒಂದು ಆರೋಗ್ಯಕರವಾದಂತಹ ಯಾವೆಲ್ಲ ಅಂಶಗಳು ಇವೆ? ಇವು ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನವನ್ನ ನೀಡ್ತಾ ಹೋಗುತ್ತೆ ಅಂತ? ಮೊದಲನೇದು ಸಿರಿಧಾನ್ಯಗಳಂದ್ರೇನೆ ಅದು ಎಲ್ಲ ರೋಗಗಳನ್ನ ನಿವಾರಣೆ ಮಾಡುವಂಥ ಧಾನ್ಯಗಳಂತ ಹೇಳ್ತೀವಿ. ಅದು ಒಮ್ಮೆಲೆ ತಿಂದ ತಕ್ಷಣ ಇದು ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಹೆಂಗೆ ನಮ್ಮ ಮೈಕೈ ನೋವು ಹೋಗುತ್ತೆ ಆ ಥರ ಅಲ್ಲ. ಅದು ನಮ್ಮದು ಅವು ಫುಡ್ಡೇ ಔಷಧಿ ಥರ ನಾವು ತಗೋಬೇಕೀಗ. ಸೊ ಅದೇ ಫುಡ್ ನಾವು ತಗೋತಾ ನಮ್ಮಲ್ಲಿರುವಂಥ ರೋಗಗಳು ನಿವಾರಣೆ ಆಗ್ತವೆ. BP, ಶುಗರ್ ಆಗಲಿ, BP ಆಗಲಿ, ಅಥವಾ ಜಾಯಿಂಟ್ ಪೇನ್ಸ್ ಪ್ರಾಬ್ಲಮ್ ಹೇಳದ್ನಲ್ಲ, ಜಾಯಿಂಟ್ ಪೇನ್ಸ್ ಪ್ರಾಬ್ಲಮ್ ಆಗಲಿ, ಅಥವಾ ಈವನ್ ಕ್ಯಾನ್ಸರ್ಗಳಿಗೆ ಕೂಡ ಭಾಳ ಹೆಲ್ಪ್ ಆಗ್ತಿದೆ ಅದು. ಆಮೇಲೆ ಹೃದಯದ ಸಂಬಂಧಿ ರೋಗಗಳಿರ್ತಾವಲ್ಲ ಅವುಗಳು, ನರ ರೋಗಗಳ ಸಂಬಂಧಿ ರೋಗಗಳು, ಅವೆಲ್ಲ ಕಡೆನೂ ರಿಕವರಿ ಆಗ್ತವೆ. ಬಟ್ ಆಗಿಂದಾಗಲೇ ಆಗ್ತವೆ ಅಂತಲ್ಲ, ಬಟ್ ನಾವು ಅದನ್ನು ಕ್ರಮೇಣವಾಗಿ ತಿಂತಾ ಇರಬೇಕು. ಯಾವಾಗಲೂ ನಾವು ತಿಂತಾ ಇರ್ಕೊಂತ ಅದನ್ನು ಸೇವಿಸ್ತಾ ಇದ್ರೇ ಅದ್ರದ್ದು ನಮಗೆ ಎಫೆಕ್ಟ್ ಆಗೋದು. ಒಮ್ಮೆಲೆ ನಾವು ಈಗ ಹಾಸ್ಪಿಟಲ್ಗೆ ಹೋದ್ವಿ, ಸಲೈನ್ ಹಚ್ಕೊಂಡ್ವಿ, ಅದು ಕಡಿಮೆ ಆಯಿತು, ಟ್ಯಾಬ್ಲೆಟ್ ತೊಗೊಂಡು ಕಡಿಮೆ ಆಯಿತು, ಆ ಥರ ಅಲ್ಲ. ಇದನ್ನು ನಾವು ನಮ್ಮದು ಫುಡ್ ಅನ್ನೋದನ್ನೇ ನಾವು ಔಷಧಿ ರೂಪದಲ್ಲಿ ತಗೋಬೇಕು ಅಷ್ಟೇ. ಖಂಡಿತ ಮೇಡಮ್, ಇನ್ನು ತಮ್ಮ ಒಂದು ಸಂಸ್ಥೆಯ ಮೂಲಕ ಎಷ್ಟು ಮಹಿಳೆಯರಿಗೆ ಒಂದು ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ? ಆ ಮಹಿಳೆಯರಿಗೆ ಉದ್ಯೋಗ ನೀಡುವಲ್ಲಿ ತಮ್ಮ ಅನುಭವ ಅದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಾದರೆ ಭಾಳ ಖುಷಿ ಆಗುತ್ತೆ ಮೇಡಮ್. ಮೊದಲು ನಾನು ಮತ್ತು ಇನ್ನೊಬ್ಬರು ಹೆಣ್ಮಗಳನ್ನ ತಗೊಂಡು ನಾನು ಗೋಕಾಕಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಜಾಸ್ತಿ ಎಲ್ಲ ಕಡೆನೂ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಬಂತು, ಬೆಳಗಾಂವರೆಗೂ ಡಿಸ್ಟ್ರಿಬ್ಯೂಟ್ ಕೊಡೋಕೆ ಬಂತು. ಅವಾಗ ನನಗೆ ಜಾಗದ ಅಭಾವ ಕೂಡ ಅಲ್ಲೇ ಆಯಿತು. ಆಮೇಲೆ ಹೋಗೋದು ಬರೋದು ಅಡಚಣೆಗಳನ್ನು ನನಗೆ ಭಾಳ ಎದುರಿಸಿದೆ ನಾನು. ಹೀಗಾಗಿ ನಾನು ಅದನ್ನು ನಮ್ಮ ಪ್ಲ್ಯಾಂಟನ್ನೇ ನಾವು ಯಾಕೆ ಬೆಳಗಾವಿಗೆ ಶಿಫ್ಟ್ ಮಾಡಬಾರ್ದು, ದೊಡ್ಡದಾಗಿ ಜಾಗ ಸಿಕ್ತು ನಮಗಿಲ್ಲಿ. ಸೊ ಅದು ಕೂಡ ನಾನು ಬಾಡಿಗೆಯಲ್ಲೇ ತೊಗೊಂಡು, ಸ್ವಂತದ್ದಲ್ಲ, ಬಾಡಿಗೆಯಲ್ಲೇ ತೊಗೊಂಡು ನಾನು ಅದನ್ನು ದೊಡ್ಡದಾಗಿ ಜಾಗದಲ್ಲಿ ಒಂದು ಶೆಡ್ ಇತ್ತದು, ಶೆಡ್ಡಲ್ಲೇ ಮಾಡ್ಕೊತಿದ್ವಿ. ಈಗ ನನ್ನ ಹತ್ರ 3 ಜನ ಹೆಣ್ಮಗಳು ಕೆಲ್ಸಕ್ಕಿದ್ದಾರೆ ಮೇಡಮ್. 3 ಜನ ಹೆಣ್ಮಗಳು ಕೆಲ್ಸಕ್ಕಿದ್ದಾರೆ. ಅವರಿಗೆಲ್ಲ ನಾವು ಅಂದರೆ ದಿನಗೂಲಿ ಕೊಟ್ಟು ಊಟ ಕೊಟ್ಟು ಅವ್ರನ್ನ ಇಟ್ಕೊಂಡಿದ್ದೀವಿ. ಹೆಣ್ಮಗಳಿಲ್ಲ ಅಂದರೆ ಕೆಲಸ ಆಗೋದಿಲ್ಲ ಮೇಡಮ್. ಗಂಡ್ಮಕ್ಳು ತೊಗೋಬೋದು, ಡಿಸ್ಟ್ರಿಬ್ಯೂಟ್ ಹೊರಗಡೆ ಮಾಡಲಿಕ್ಕೆ ಅವ್ರು ಹೆಲ್ಪ್ ಆಗ್ತಾರೆ. ಬಟ್ ಕೆಲಸ ಮಾಡಲಿಕ್ಕೆ ನನಗೆ ಹೆಣ್ಮಕ್ಳು ಬೇಕಂತೇಳಿ ನಾನು 3 ಜನರನ್ನ ಇಟ್ಕೊಂಡಿದ್ದೀನಿ. ಅವರಿಂದ ಭಾಳನೇ ಹೆಲ್ಪ್ ಆಗ್ತಿದೆ ನನಗೆ. ಮೇಡಮ್, ಈಗ ಒಬ್ಬ ಮಹಿಳೆ ಸ್ವಾವಲಂಬಿ ಆಗೋದು ಅಂದರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಅಂತೀರಾ ತಮ್ಮ ಪ್ರಕಾರ? ಹೌದು ಮೇಡಮ್, ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಮನೆ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಕೂಡ ಅವಕಾಶ ಇರಲಿಲ್ಲ. ಮನೆಯೊಳಗನೆ ಧ್ವನಿ ಎತ್ತೋ ಅವಕಾಶ ಕೂಡ ಇರಲಿಲ್ಲ. ಅದು ಯಾವ ಥರ ಅಂದರೆ ಆಯಾ ಸಂಪ್ರದಾಯದಂತೆ, ಆಯಾ ಸಮುದಾಯದಂತೆ ಅವು ಆ ಥರ ಇದ್ವು. ಬಟ್ ಈಗಿನ ಕಾಲದಲ್ಲಿ ಹಂಗೆ ನಡೆಯೋದೇ ಇಲ್ಲ. ಮಹಿಳೆ ಹೊರಗಡೆ ಬರಲೇಬೇಕು. ಕೆಲಸ ಆಗಲಿ ಅಥವಾ ತಂದು ಏನು ಇಂಪಾರ್ಟೆನ್ಸ್ ಇದೆ, ಸಮಾಜಕ್ಕೆ ಏನು ಕೊಡ್ಬೋದು, ತನ್ನಿಂದ ಏನು ಆಗುತ್ತೆ, ತನ್ನಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ತೋರಿಸ್ಕೊಳ್ಳೇಬೇಕಾಗತ್ತೆ. ಈಗ ಆಗಿನ ಟೈಮಲ್ಲಿ ಆ ಥರ ಇದ್ದರೂ ನಾವು ಹಾಗೆ ಇರಬೇಕು, ಇಲ್ಲ ಇವ್ರನ್ನೂ ಹೀಗೆ ಇಡಬೇಕು, ಬಿಡೋದು ಬೇಡ ಅಂತಂದ್ರೆ ನಡೆಯೋದೇ ಇಲ್ಲ ಈಗ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಎಜುಕೇಷನ್ನಲ್ಲಿದ್ದಾರೆ. ಈಗ ಎಲ್ಲನೂ ಹೈ ಎಜುಕೇಷನ್ಸ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಹೆಣ್ಮಕ್ಳು ಬೇಕೇ ಬೇಕು. ಬರೀ ಮನೆ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ತಮ್ಮದಷ್ಟೇ ಕೆಲಸ ಅಂತ ಯಾರೂ ಈಗ ಕೂಡ್ತಾ ಇಲ್ಲ, ಕೂಡ್ಲೂಬಾರ್ದು ಕೂಡ. ನಾವು ಬಂದಿದ್ದೀವಿ ಭೂಮಿ ಮೇಲೆ ಅಂತಂದರೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ. ಪ್ರಾಣಿಗಳಿಗಿಂತ ಮನುಷ್ಯ ಜೀವನ ಶ್ರೇಷ್ಠ. ಮನುಷ್ಯ ಆದಮೇಲೆ ಏನು ಸಾಧನೆ ಮಾಡಬೇಕು ಅಥವಾ ಏನಾರ ಕೆಲಸ, ಪ್ರಾಣಿಗಳಿಗೆ ಆ ಥರ ಆಗಂಗಿಲ್ಲ. ಅವರಿಗೆ ಯಾವುದೇ ರೀತಿ ಬಾಯಿ ಇರೋಂಗಿಲ್ಲ, ಯಾವುದೇ ರೀತಿ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಏನು ಸಾಧ್ಯ ಇರೋಂಗಿಲ್ಲ. ಸೊ ಮನುಷ್ಯನಿಗೆ ಈ ಥರ ದೇವರು ಏನೋ ಕೊಟ್ಟಿದ್ದಾನೆ, ಒಂದು ಬೇರೆ ರೂಪನೇ ಕೊಟ್ಟಿದ್ದಾನೆ ಅಂದಮೇಲೆ ಅದನ್ನು ನಾವು ತೋರಿಸ್ಕೋಬೇಕು. ಸೊ ಹಿಂಗಾಗಿ ಒಂದು ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಲೇಬೇಕಾಗತ್ತೆ. ಹಾಗೆ ಬಂದು ಕೂಡ ಜೀವನ ಸಾಗಿಸ್ಕೊಂಡು ಹೋಗ್ಬೋದು. ಬಟ್ ಯಾವುದೇ ರೀತಿಯಲ್ಲಿ ಈ ಥರ ಇದ್ರು ಅಂತ ಹೇಳೋಕ್ಕೆ ಯಾವುದೇ ರೀತಿ ಚಿಹ್ನೆಗಳೇ ಇರೋಂಗಿಲ್ಲ ಅಲ್ಲಿ. ಸೊ ಅದಕ್ಕೆ ಹೆಣ್ಮಗಳು ಯಾವಾಗಲೂ ತಾನು ಬಂದ ಮೇಲೆ ತನ್ನ ಮನೆ, ಮಕ್ಕಳು, ಸಂಸಾರ, ತನ್ನ ಸುತ್ತಮುತ್ತಲವ್ರ ಜನ ಎಲ್ಲರೂ ನೋಡ್ಕೊಂಡು ಕೂಡ ಅಲ್ಲಿ ಹೆಸರು ಗಳಿಸುವಂಥ ಒಂದು ಕಾರ್ಯ ಮಾಡಿದ್ರೆ ತಾನೇ ಎಷ್ಟು ವರ್ಷ ಆದರೂ ಕೂಡ ಅವಳ ಹೆಸರು ಅಲ್ಲಿ ಉಳಿದಿರುತ್ತೆ. ಅವ್ರ ಸಮಾಜದಲ್ಲಾಗಲಿ, ಅವ್ರ ಕುಟುಂಬದಲ್ಲಾಗಲಿ, ನಮ್ಮ ರಾಜ್ಯದಲ್ಲಾಗಲಿ ಅಂದರೆ ಉಳಿಯುತ್ತೆ, ಆ ಹೆಸರು ಉಳಿಯುತ್ತೆ. ಆ ಥರ ಹೆಸರು ಉಳಿಸುವಂಥ ಕಾರ್ಯಗಳನ್ನ ಮಾಡಲೇಬೇಕು. ಮಾಡಿದ್ರೆ ತಾನೇ ಜೀವನಕ್ಕೆ ಒಂದು ಮುಕ್ತಿ ಅಂತ ನಾನು ಹೇಳ್ತೀನಿ.
ಇಲ್ಲಾಂದರೆ ಸುಮ್ಮನೆ ಬಂದ್ವಿ ಹೋದ್ವಿ ಜೀವನ ಸಾಗಿಸಿದ್ವಿ ಎಲ್ಲರೂ ಮಾಡ್ತಾರೆ. ಸೊ ಅದರಲ್ಲೇ ಏನಾರ ತೋರಿಸ್ಕೋಬೇಕು ಏನಾರ ಮಾಡಬೇಕು ಅಂತಂದರೆ ಅದಕ್ಕೆ ತಾನು ಮೊದಲು ಸ್ವಾವಲಂಬಿಯಾಗಿರಬೇಕು. ನಾನು ಮಾಡ್ತೀನಿ, ತನ್ನ ಹತ್ರ ಮೊದಲು ದೃಢ ನಿರ್ಧಾರ ಇರಬೇಕು, ಧೈರ್ಯ ಇರಬೇಕು. ನಾನು ಮಾಡ್ತೀನಿ, ನಾನು ಮತ್ತೊಬ್ಬರಿಗೆ ನನ್ನ ಬಗ್ಗೆ ಹೇಳ್ತೀನಿ ಅನ್ನೋಂಥ ಧೈರ್ಯ ಇರಬೇಕು. ತಾನು ಏನು ಮಾಡ್ತಿದ್ದೀನಿ ಅನ್ನೋದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಳಿಗೆ ಸರಿಯಾಗಿ ಒಂದು ದಾರಿ ಅವಳು ಹುಡ್ಕೋಬೇಕು. ಬರೀ ನಾನು ಮಾಡ್ತೀನಿ ಅಂತ ಒಬ್ಬಳೇ ಎದ್ದು ಹೋದರೆ ಆಗಂಗಿಲ್ಲ. ನಮ್ಗೆ ಸಪೋರ್ಟಿವ್ ಎಲ್ಲನೂ ಬೇಕು. ಮನೆ ಬೇಕು, ಮಕ್ಕಳಿಂದ ಸಪೋರ್ಟಿವ್ ಬೇಕು, ನಮ್ಮ ಸಮಾಜದಿಂದ ಸಪೋರ್ಟ್ ಆಗಬೇಕು. ಆ ಥರ ಅವ್ರು ಮಾಡಲಿಲ್ಲ ಅಂದರೂ ಕೂಡ ಅವ್ರು ಮಾಡುವಾಗೆ ನಾವು ಅವ್ರನ್ನ ಪರಿವರ್ತನೆ ಮಾಡಬೇಕು. ಯಾಕಂದರೆ ನನ್ನ ಹತ್ರ ಅಂಥ ಶಕ್ತಿ ಇದೆ ಅಂತ ಅವ್ರಿಗೆ ತೋರಿಸ್ಕೊಂಡಾಗ ಮಾತ್ರ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಿಂಗಾಗಿ ನಾವು ಸಮಾಜ ಜೊತೆಗೇ ಹೋಗಬೇಕು. ಸಮಾಜ ಬಿಟ್ಟು ಹೋಗೋಕ್ಕಾಗಲ್ಲ, ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ಅವ್ರನ್ನ ಕರ್ಕೊಂಡೇ ನಾವು ಅವ್ರ ಜೊತೆಗೇ ಅವ್ರ ಸಪೋರ್ಟ್ ತೊಗೊಂಡೇ ಹೋಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಮೇಡಮ್, ನಾವು ಯಾವುದೇ ಒಂದು ಮಹಿಳೆಯರು ಏನೇ ಒಂದು ಕೆಲಸ ಮಾಡ್ತೀವಿ ಅಂದ್ರು ಕುಟುಂಬದ ಸಹಕಾರ ಬೇಕೇ ಬೇಕು ಅಂತ ತಾವು ಹೇಳ್ತಾ ಇದ್ರಿ. ಈಗ ತಾವು ಉದ್ಯಮವನ್ನು ಆರಂಭಿಸಿದಾಗ ತಮ್ಮ ಕುಟುಂಬದವರ ಸಹಕಾರ ಹೇಗಿತ್ತು ಅಂತ? ನಾನು ಒಬ್ಬಳೇ ಸಾಧಿಸ್ತೀನಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಕುಟುಂಬನೇ ಭಾಳನೇ ಹೆಲ್ಪ್ ಆಯಿತು. ನಮ್ಮ ಯಜಮಾನ್ರ ಕಡೆಯಿಂದಾಗಲಿ ನನ್ನ ತವ್ರ ಮನೆ ಕಡೆಯಿಂದಾಗಲಿ ಭಾಳನೇ ಹೆಲ್ಪ್ ಆಯ್ತು ನನಗೆ. ಒಂದು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹಣದ ಸಹಾಯ ಆಗಲಿ ಅಥವಾ ಧೈರ್ಯದ ಸಹಾಯ ಮೇನ್. ಹಣದಕ್ಕಿಂತ ಧೈರ್ಯ ಕೊಡೋರು ಮೊದಲು ಬೇಕು. ಸೊ ಹೀಗಾಗಿ ಧೈರ್ಯ ಕೊಡೋದಾಗಲಿ ಅಥವಾ ಹಣದ ಯಾವುದೇ ರೀತಿ ಅಡಚಣೆ ಬಂದ್ರು ನಾನಿದ್ದೀನಿ ನೀನು ಮಾಡು ಅಂತ ಹೇಳೋರು ಇದ್ದಾರಲ್ಲ, ಸೊ ಅವರಿಂದ ಭಾಳನೇ ಹೆಲ್ಪ್ ಆಗುತ್ತೆ ನನಗೆ. ನಮ್ಮ ಯಜಮಾನ್ರು ಬಂದು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದನೂ ಭಾಳನೇ ಹೆಲ್ಪ್ ಆಯಿತು. ಆಮೇಲೆ ಬರ್ತಾ ಅದು ಹೇಳ್ದಲ್ಲ, ನಾವು ಸಾಲ ತೊಗೊಂಡು ಮಾಡಿದ್ವಿ ಅಂತೇಳಿ 1ನೇ ವರ್ಷ ನನಗೆ ಕಟ್ಟಲಿಕ್ಕೆ ಭಾಳ ಅಡಚಣೆ ಆಯಿತು, EMI ಕಟ್ಟೋದೆಲ್ಲ. ಸೊ ಅವಾಗ ನಮ್ಮ ಸರ್ ಕಡೆಯಿಂದನೇ ಇಲ್ಲ ನಾನು ಕಟ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತನ್ನೋರು. ಸೊ ಹೀಗಾಗಿ ಅವ್ರದ್ದು ಸಹಾಯ ಇಲ್ಲದೆ ಇದ್ದರೆ ನನಗೆ ಇಷ್ಟು ಮುಂದೆ ಬರಲಿಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಕುಟುಂಬದಂದರೆ ನಮ್ಮ ಅತ್ತೆಯವರು ಕೂಡ ಕೆಲಸದಲ್ಲಿ ಭಾಗಿಯಾಗೋರು. ಸುಮ್ಮನೆ ಕೂಡು ನೋಡೋರಲ್ಲ, ನೀನು ಅದನ್ನು ಮಾಡು, ನಾನು ಇದನ್ನು ಮಾಡ್ತೀನಿ, ನಾನು ಪ್ಯಾಕಿಂಗ್ ಮಾಡ್ತೀನಿ, ನಾನು ಏನಾರ ಕೂತಲ್ಲಿರುವಂಥ ಕೆಲಸ ಹೇಳಿ ನಾನು ಮಾಡ್ತೀನಿ ಅಂತ ಎಲ್ಲನೂ ಹೆಲ್ಪ್ ಮಾಡ್ತಿದ್ರು. ತವ್ರ ಮನೆಯಿಂದ ಕೂಡ ಭಾಳ ಹೆಲ್ಪ್. ಅಂದರೆ ಈಗಲೂ ಕೂಡ ತಾವು ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದೀವಿ, ಅಂದರೆ ಶಾಪ್ಗಳಿಗೆಲ್ಲ ಕೊಟ್ಟಿದ್ದೀವಿ. ಆದರೂ ಕೂಡ ನಮ್ಮ ತಾಯಿ ಇಲ್ಲ ನೀವು ಅಲ್ಲಿ ಕೊಡ್ರಿ, ನಾವು ಓಣಿ ಒಳಗೆಲ್ಲ ಕೊಡೋಕೆ ಬೇಕಾಗತ್ತೆ ಅಂತೇಳಿ ಬಂದಾಗೆ ಅಥವಾ ಹೋದಾಗೆಲ್ಲ ಇಲ್ಲಿಂದ ತೊಗೊಂಡು ಹೋಗಿ ತಮ್ಮ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲನೂ ಕೊಡೋದು ಮಾಡೋದು, ಈ ಥರ ಹೆಲ್ಪ್. ಅಂದರೆ ಸಪೋರ್ಟಿವ್ ಇರಬೇಕು. ಇಲ್ಲದೇ ಇದ್ರೆ ಒಬ್ಬರೇ ಯಾರಿಗೂ ಸಾಧ್ಯ ಇಲ್ಲ ಮುಂದೆ ಬರಲಿಕ್ಕೆ. ಫ್ಯಾಮಿಲಿದಿಂದಾಗಲಿ ಅಥವಾ ನಮ್ಮ ಸಮಾಜದಿಂದ ಅದೇ ಎಲ್ಲರೂ ಏನೋಪ್ಪ ಮಾಡ್ತಿದ್ದಾಳೆ ಇವಳು ನೋಡೋಣ ಅಂತೇಳಿ ಭಾಳ ಜನ ಚಾಲೆಂಜಿಂಗ್ ಕೂಡ ಇದ್ದರು ನನಗೆ. ಏನು ಮಾಡ್ತಾಳಿಕಿ ಒಬ್ಬಾಕೆ, ಅಂದರೆ ನಮ್ಮ ಯಜಮಾನದ್ದು ಗೌರ್ಮೆಂಟ್ ಜಾಬ್, ಅವರಿಗಂತೂ ಹೊರಗಡೆ ಎಲ್ಲ ಅಡ್ಡಾಡಕ್ಕೆ ಬರಲ್ಲ, ಏನಿಲ್ಲ. ಸೊ ಆಫೀಸ್ಗೆ ಫುಲ್ ಡೇ ಆಫೀಸ್ ಇರುತ್ತೆ, ಹೆಂಗೆ ಮಾಡ್ತಾಳಿಕಿ ಅಂತ ಬ್ಯಾಕ್ ಸೈಡ್ ಚಾಲೆಂಜ್ ಮಾಡಿದವ್ರು ಕೂಡ ಇದ್ದಾರೆ. ಸೊ ಅದನ್ನು ನಮ್ಮ ಯಜಮಾನರು ಆ ವಿಷಯನ ಚಾಲೆಂಜಾಗಿ ತೊಗೊಂಡ್ರು, ಮತ್ತು ನಾನು ಕೂಡ ಅದನ್ನು ಚಾಲೆಂಜಾಗಿ ತೊಗೊಂಡೆ. ನಾನು ಪ್ರೊಡಕ್ಷನ್ ಮಾಡೋದು, ಅವರು ನಾನು ಅವರು ಕೂಡ ನಾವು ಶಾಪ್ಗಳಿಗೆ ಹೋಗಿ ಮೀಟಾಗಿ ಅವ್ರಿಗೆ ಅಪ್ರೋಚ್ ಆಗಬೇಕಲ್ಲ. ನಾವು ಆವಾಗ ಯಾವುದೇ ರೀತಿ ಹಿಂಗೆ MRಗಳನ್ನ ಅದು ನಾವು ತೊಗೊಂಡಿದ್ದಿಲ್ಲ, ಯಾಕಂದರೆ ಅವ್ರಿಗೆ ಪೇಮೆಂಟ್ ಕೊಡಬೇಕು, ಅದನ್ನು ನಾವು ಚಿಕ್ಕ ಪುಟ್ಟದಲ್ಲಿದ್ವಿ. ಸೊ ಹಿಂಗಾಗಿ ನಾವೇ ಸ್ವತಃ ಹೋಗಿ ಮೆಡಿಕಲ್ಗಳ ಮತ್ತು ಶಾಪ್ಗಳಿಗೆ ಹೋಗಿ ಹಿಂಗಿದೆ ನಮ್ಮದು, ಇಷ್ಟು ನಿಮಗೆ ಕೊಡ್ತೀವಿ, ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ, ಇದರಿಂದ ಇಷ್ಟು ಲಾಭ ಇದೆ ಅಂತೇಳಿ ಹೇಳಿ ಅವ್ರಿಗೆ ಅಪ್ರೋಚ್ ಆಗಿ ನಾವು ಕೊಡ್ತಿದ್ವಿ. ಅದು ಭಾಳ ಸಪೋರ್ಟಿವ್ ಆಯ್ತು ಅವಾಗ. ಹಿಂಗಾಗಿ ಸಮಾಜದವ್ರು ಕೂಡ ಆ ಶಾಪ್ಗಳದವರು ನಮ್ಮದೇ ಪ್ರೊಡಕ್ಷನ್ ನಮ್ಮ ಊರಿಂದ ಅಂತ ಹೆಮ್ಮೆ ಕೂಡ ಅವ್ರಿಗೆ ಭಾಳ ಇತ್ತು. ನಮ್ಮ ಊರಿಂದ ಹೆಣ್ಮಗಳು ಮಾಡ್ತಿದ್ದಾಳೆ ಅಂತ ಅನ್ನೋದು ಹೆಮ್ಮೆದಿಂದ ಅವ್ರು ಕೂಡ ಭಾಳ ಸಪೋರ್ಟಿವ್ ಆಗಿ ತಮ್ಮ ಶಾಪ್ಗಳಲ್ಲಿ ಇಟ್ಕೊಳ್ಳೋದು, 4 ಜನರು ಬಂದವ್ರಿಗೆ ಹೇಳೋದು, ಅದನ್ನು ಸಪ್ಲೈ ಮಾಡೋದು ಮಾಡ್ತಿದ್ರು. ಹಿಂಗಾಗಿ ಎಲ್ಲರ ಸಪೋರ್ಟ್ದಿಂದನೇ ಆಗಿರೋದು ಮೇಡಮ್ ಇದು. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದ್ಯಮಿ ಶ್ರೀಮತಿ ಸ್ನೇಹ ದೊಡ್ಡಣ್ಣನವರು. ಮೇಡಮ್, ಇನ್ನು ಇವಾಗ ಮನೆಯ ಜವಾಬ್ದಾರಿಗಳ ಜೊತೆಗೆ ಒಬ್ಬ ಮಹಿಳೆ ತನ್ನ ಕನಸುಗಳನ್ನ ಸಾಕಾರಗೊಳಿಸಲು ಅವಳು ತನ್ನ ಒಂದು ಸಮಯ ಆಗಿರ್ಬೋದು ಅಥವಾ ಶಕ್ತಿಯನ್ನ ಯಾವ ರೀತಿ ಒಂದು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತ ತಾವು ಹೇಳ್ತೀರಾ? ನಾವು ಬರೀ ಏನೋ ಬಿಸ್ನೆಸ್ ಮಾಡತ್ತೀನಿ ಅಥವಾ ನೌಕರಿ ಮಾಡತ್ತೀನಿ ಅಂತೇಳಿ ಅದು ಒಂದೇ ಲೈಫ್ ಅಲ್ಲ ಮೇಡಮ್. ನಾವು ಅದನ್ನು ಬಿಟ್ಟು ನಮಗೆ ಮಕ್ಕಳು, ನಮ್ಮ ಸಂಸಾರ ಅನ್ನೋದು ಲೈಫ್ ಕೂಡ ಎರಡೂ ನಾವು ಸಮತೋಲನವಾಗಿ ಸಾಗಿಸ್ಬೇಕಾಗತ್ತೆ. ಸಣ್ಣ ಮಕ್ಕಳು ಇರ್ತವೆ, ಅವ್ರದ್ದು ಕೇರ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅಭ್ಯಾಸ ನಾವೇ ಮಾಡಿಸ್ಬೇಕು. ಎಷ್ಟೇ ಟ್ಯೂಷನ್ ಹಾಕು ಟೀಚರ್ಸ್ ಹೇಳು ಆದ್ರೂ ಕೂಡ ತಾಯಿ ತಗೊಂಡಂಗೆ ಅದಾಗೋದಿಲ್ಲ. ಸೊ ಹಿಂಗಾಗಿ ನನಗೆ 2 ಹೆಣ್ಮಕ್ಳು, ಇಬ್ಬರದು ನಾನು ಸ್ಕೂಲ್ದು ಡಬ್ಬಿ ಹಾಕೋದು ಮಾಡೋದು ಅದನ್ನೆಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಹೋದರೆ
10-10:30 ಅಂದರೆ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಈ ಸೈಡ್ ನಾನು ಪ್ರೊಫೆಷ್ನಲ್ ಸೈಡ್ ಈ ಕಡೆ ಬರೋದು. ಅಲ್ಲಿ ಏನಾರ ಕೆಲಸ ಇದ್ರೆ ಹಸನ್ ಮಾಡೋದು ಅಥವಾ ಏನಾರ ಗ್ರೈಂಡಿಂಗ್ ಮಾಡೋದು, ಪ್ಯಾಕೇಜಿಂಗ್ ಮಾಡೋದು, ಇಂಥದ್ದು ಏನೇ ಕೆಲಸ ಈ ಕಡೆ ಮಾಡ್ಕೊಳ್ಳೋದು. 5 ಗಂಟೆ 5:30 ಅಂದರೆ ಅದು ಕಂಪ್ಲೀಟ್ ಮಾಡಿಬಿಡೋದು ಅಷ್ಟೇ ನನ್ನ ಟೈಮಿಂಗು. ಯಾಕಂದ್ರೆ ಮತ್ತೆ ಈ ಕಡೆ ನೋಡ್ಬೇಕಲ್ಲ. ಸೊ 5:30ವರೆಗೂ ಅದನ್ನ ಮುಗಿಸಿ ಮತ್ತೆ ಮಕ್ಕಳು ಬಂದು ಅವರಿಗೇನೋ ಟಿಫಿನೋ ಇದು ಅಂತ ಮಾಡ್ಕೊಂಡು ಮತ್ತೆ ಅವ್ರು ಹೋಮ್ವರ್ಕ್ ಮಾಡಿಸೋದು, ಮತ್ತು ಸಂಜೆ ಅಡಿಗೆ, ಇದನ್ನೆಲ್ಲ ನಮ್ಮದು ರೂಟೀನ್ ಟೈಮಿಂಗ್ ಮೇಡಮ್ ಇದು. ಈ ಥರ ಮಾಡ್ಕೊಂಡು 2 ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಯಾವುದೇ ರೀತಿ ಅಡಚಣೆಗಳು ಬರ್ತವೆ, ಅದನ್ನು ಸಾಲ್ವ್ ಮಾಡೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಬರೀ ಆಮೇಲೆ ಹೊರಗಡೆ ಹೋಗೋದಾಗಲಿ, ಯಾರ್ದಾರ ಕುಟುಂಬದವ್ರದ್ದು ಮದುವೆ ಅವು ಇವು ಸಮಾರಂಭಗಳಿರ್ತಾವೆ, ಅವು ಕೂಡ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಇಲ್ಲ ನಂದು ಬಿಸ್ನೆಸ್ ಐತಿ, ನನ್ನ ನೌಕರಿ ಐತಿ ಅಂತೇಳಿ ನಾವು ಕೂಂದ್ರೆ ನಮ್ಮ ರಿಲೇಷನ್ಸ್ ಯಾವ ಉಳಿಯಂಗಿಲ್ಲ ಅಲ್ಲಿ. ಅವು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಅವುಗಳಿಗೆ ಕೂಡ ಅಟೆಂಡ್ ಆಗ್ತಿದ್ವಿ. ಅವ್ರು ಕೂಡ ಭಾಳ ಸಪೋರ್ಟಿವ್, ಎಲ್ಲ ರಿಲೇಷನ್ಸ್ ಆಗಲಿ ಇದಾಗಲಿ ಸಪೋರ್ಟಿವ್ ಆಗಿಲ್ಲ, ಏನೋ ಮಾಡ್ತಾಳು ಮಾಡಲಿ ಅಂತೇಳಿ ಸಪೋರ್ಟಿವ್ ಮಾಡ್ತಿದ್ರು. ಎಲ್ಲೋ ಬ್ಯಾಲೆನ್ಸ್ ಮಾಡಬೇಕು. ಬರೀ ಮಹಿಳೆ ಈ ಕೆಲವೊಬ್ರು ಇರ್ತಾರೆ, ಇಲ್ಲ ನಾನು ನೌಕರಿಗೆ ಹೋಗ್ತೀನಿ, ನನಗಿದು ಮಾಡೋಕ್ಕಾಗಲ್ಲ, ನಾನು ಆಳು ಹಚ್ತೀನಿ ಅಂತ. ಎಷ್ಟೇ ಆಳು ಹಚ್ಚಿದ್ರು ಕೂಡ ಮಕ್ಕಳಿಗೆ ತಾಯಿ ಮಾಡ್ದಂಗೆ ಆಗಂಗಿಲ್ಲ. ಎಷ್ಟೇ ಅವ್ರಿಗೆ ಡಬ್ಬಿ ಕಟ್ಟಿ ಏನೇ ಅದು ಒಲವು ಇದ್ರೆ ಮಕ್ಕಳಿಗೆ ಅದು ಹಂಬಲ ಇರುತ್ತೆ ತಾಯಿ ಅನ್ನೋದು. ಇಲ್ಲ ಅಂತಂದರೆ ಅದು ಮಕ್ಕಳು ಒಂದು ಕಡೆ ತಾಯಿ ಒಂದು ಕಡೆ, ಆದರೆ ಅದು ಯಾವುದೇ ರೀತಿ ಹಂಬಲನೂ ಇರೋದಿಲ್ಲ, ಅಲ್ಲಿ ಪ್ರೀತಿ ಅನ್ನೋದೇ ಇರೋದಿಲ್ಲ. ಸೊ ಹಿಂಗಾಗಿ 2 ಕೂಡ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡದೇ ಇದ್ದರೆ ಅಲ್ಲಿ ಅದು ಸಂಸಾರನೇ ಅನ್ನೋಕ್ಕಾಗಲ್ಲ, ಅದು ಬೇರೆಯೇ ದಾರಿಯೊಳಗೆ ಹೋಗ್ಬಿಡ್ತಾವೆ. ಯಾಕೆ ಮತ್ತು ಗಂಡನ ಅಟ್ಯಾಚ್ಮೆಂಟ್ ಕೂಡ ಅಲ್ಲಿ ಕಡಿಮೆ ಆಗತ್ತೆ. ಯಾವುದೇ ರೀತಿ ಗಂಡು ಮಕ್ಕಳು ಹೊರಗಡೆ ಹೋಗುವಂಥ ಹೆಣ್ಮಕ್ಳನ್ನೇ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೊರಗೂ ಹೋಗ್ತಾರೆ, ಬಟ್ ಮನೆಯನ್ನು ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬರೀ ನೌಕರಿ ಮಾಡ್ತಾಳೆ ಅಂತೇಳಿ ಬಿಟ್ಟರೆ ಅದು ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗಂಗಿಲ್ಲ. ಸೊ 2 ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇ ಅಲ್ಲಿ ನಮ್ಮ ಸಂಸಾರನೂ ಉಳಿಯುತ್ತೆ, ನಮ್ಮದು ಯಶಸ್ಸಿಗೆ ಒಂದು ದಾರಿ ಮೆಟ್ಲು ಕೂಡ ನಾವು ಹತ್ತಿ ಮೇಲೆ ಹೋಗ್ಬೋದು ಅಂತ ಹೇಳ್ತೇನೆ ಮೇಡಮ್. ಇನ್ನು ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳೆಯರಿಗೆ ಈ ಉದ್ಯಮವನ್ನು ಆರಂಭ ಮಾಡಬೇಕು ಅಂದರೆ ಯಾವೆಲ್ಲ ಅವಕಾಶಗಳು ಅಲ್ಲಿವೆ ಅಂತ? ಇದೆ ಮೇಡಮ್, ಗ್ರಾಮೀಣ ಮಹಿಳೆಯರಿಗೆ ಬಹಳನೇ ಅವಕಾಶಗಳಿವೆ. ಅಲ್ಲೆಲ್ಲಿ ತಮ್ಮ ಸಣ್ಣ ಸಣ್ಣ SHG ಗುಂಪುಗಳು ಅಂದರೆ ಸ್ವಸಹಾಯ ಗುಂಪುಗಳನ್ನ ಮಾಡ್ಕೊಂಡಿರ್ತಾರೆ ಮಹಿಳೆಯರು. ಅಲ್ಲಿ ಯಾವ ರೀತಿ ಅಂದರೆ ವಾರ ಅಥವಾ ತಿಂಗಳಿಗೆ ಹಣ ಕಟ್ಟೋದು, ಎಷ್ಟಾಗುತ್ತೆ ಅಷ್ಟು ಹಣ ಕಟ್ಟಿ ಅದನ್ನ ಬೆಳೆಸುವಂತ ಹೋಗ್ತಿರ್ತಾರೆ. ಅದೇ ಹಣದಿಂದ ನಾವು ತಗೊಂಡು ಏನಾರ ಬಿಸ್ನೆಸ್ ಮಾಡೋದಾಗ್ಲಿ ಅಥವಾ ಇದರಿಂದ ಅದನ್ನ ಡಬಲ್ ಮಾಡೋದು ವಿಚಾರ ಮಾಡ್ಬೇಕು. ಹಣ ಬರೀ ಅದನ್ನ ತುಂಬ್ಕೊಂತ ಹೋದ್ರೆ ಸರಿ ಆಗಲ್ಲ. ಅದನ್ನ ಡಬಲ್ ಮಾಡುವಂತ ವಿಚಾರಗಳನ್ನ ಅಲ್ಲಿ ಹೆಣ್ಮಕ್ಳು ತಾವೇ ಸ್ವತಃ ಮಾಡ್ಬೇಕು. ಹಿಂಗ್ ಮಾಡ್ರಿ ಅಂತ ಹೇಳಕ್ ಯಾರು ಬರೋದಿಲ್ಲ. ನಮ್ಮ ವಿಚಾರಗಳು, ನಮ್ಮ ಕಂಪ್ಯೂಟರ್ ಮೆಮ್ರಿಗಿಂತಲೂ ನಮ್ದು ಮೆಮ್ರಿ ಜಾಸ್ತಿ ಇರುತ್ತೆ. ಕಂಪ್ಯೂಟರ್ ನಾವು ಕೆಲಸ ಕೊಟ್ಟಾಗ ಮಾತ್ರ ಅದು ಕೆಲಸ ಮಾಡಿ ನಮಗೆ ಅದ್ರ ರಿಸಲ್ಟ್ ಹೇಳುತ್ತೆ. ಬಟ್ ನಮಗೆ ಹೆಣ್ಮಕ್ಳಿಗೆ ಹಂಗಲ್ಲ. ನಾವು ಏನೇ ಕ್ರಿಯೇಟಿವ್ ಮಾಡೋದಾದ್ರೂ ನಾವು ಸ್ವತಃನೇ ಕ್ರಿಯೇಟಿವ್ ಮಾಡ್ಕೊಂಡು ನಾವು ಅದನ್ನು ವಿಚಾರ ಮಾಡಿ ಪ್ಲಾನ್ ಮಾಡಿ ಮಾಡ್ಕೊಂಡ್ರೆ ಅಲ್ಲಿ ನಮಗೆ ದಾರಿ ಸಿಗುತ್ತೆ, ರಿಸಲ್ಟ್ ಕೂಡ ಸಿಗುತ್ತೆ ಅದು. ಸೊ ಈಗ ಹೆಣ್ಮಕ್ಳಿಗಾದ್ರೆ ಅವ್ರ SHG ಗ್ರೂಪ್ಗಳ ಮೂಲಕ, ಜಿಲ್ಲಾ ಪಂಚಾಯತಿಗಳ ಮೂಲಕ ಅವ್ರಿಗೆ ಭಾಳನೇ ಹೆಲ್ಪ್ ಸಿಗುತ್ತೆ. ಅದನ್ನು ಪಡ್ಕೋಬೇಕು. ಯಾವ ರೀತಿ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಮೇಲಧಿಕಾರಿಗಳ ಜೊತೆಗೆ ಅಥವಾ ನಮ್ಮ ಗ್ರಾಮೀಣ ಪಂಚಾಯತಿಗಳಿರ್ತಾವಲ್ಲ ಅವರಿಗೆಲ್ಲ ನಾವು ಕನೆಕ್ಟ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಏನು ಸಹಾಯ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನ ಮಾಡ್ಬೋದು. ಈಗ ನಮ್ಮದು ಹೇಳ್ದಲ್ಲ ಕೃಷಿ ಇಲಾಖೆದು ಹೇಳಿದೆ ನಾನು ಆಗಲೇ, ನನಗೆ ಹೆಲ್ಪ್ ಆಗಿರೋದು ಜಿಲ್ಲಾ ಪಂಚಾಯತಿಯಿಂದ ಕೂಡ ನನಗೆ ಹೆಲ್ಪ್ ಆಗಿದೆ. ಕೃಷಿ ಇಲಾಖೆಯಿಂದ ಅಂದರೆ ಈಗ ಯಾವುದೇ ರೀತಿ ಫುಡ್ ಐಟಮ್ ಆಗಲಿ ಅಥವಾ ಬೇರೆ ಯಾವುದೇ ಐಟಮ್ ಮಾಡೋದಾದ್ರೂ, ಕರಕುಶಲ ವಸ್ತುಗಳದಾಗಲಿ ಅಥವಾ ಈ ಥರ ಫುಡ್ಗಳಲ್ಲಿ ಮಾಡೋದಾಗಲಿ ಅವರಿಗೆ PMFM ಅಂತ ಸ್ಕೀಮ್ ಇದೆ, PMEGP ಇದೆ, PMFME ಅಂತ ಇದೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಅಲ್ಲಿ ಆಫೀಸ್ಗೆ ಹೋಗಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಾನು ಹಿಂಗಿದ್ದೀನಿ, ನಾನು ಇದನ್ನು ಮಾಡಬೇಕಂತ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಹೇಳ್ತಾರೆ. ಸೊ ಅದನ್ನ ನಾವು ಲಾಭ ತಗೊಂಡು ಅದರಿಂದ ಮಷಿನರಿಗಳು ಹಾಕೋದಾಗ್ಲಿ, ಅದಕ್ಕೆ ನಮಗೆ ಉದ್ಯೋಗಕ್ಕೆ ಬೇಕಾಗಿರುವಂಥ ಹೆಲ್ಪ್ನ ನಾವು ಆ ದುಡ್ಡಿಂದ ಮಾಡಿಕೊಂಡು ಅದೇ ದುಡ್ಡು ಬಳಸಿಕೊಂಡು ಮಷಿನರಿಗಳು ಅಥವಾ ಹಿಂಗೆಲ್ಲ ತಗೊಂಡು ಅದನ್ನೇನು ವ್ಯಾಪಾರ ಜಾಸ್ತಿ ಮಾಡಿಕೊಂಡು ಅದನ್ನ ನಾವು ಕಂತುಗಳನ್ನ ಮೂಲಕ ಕಟ್ಟುವಂತ ಬಂದ್ರೆ ಅದು ಕೂಡ ನಮಗೆ ಅಲ್ಲಿ ಮುಗಿದು ಹೋಗ್ಬಿಡತ್ತೆ. ನಮ್ದು ಯಾವುದೇ ರೀತಿ ಸಾಲಗಳು ಇರಂಗಿಲ್ಲ. ಬೇಡಪ್ಪ ನಾವು ಸಾಲ ಮಾಡೋದು ಬೇಡ ಅಂತಂದ್ರೆ ನಿಮ್ದು ಫ್ಯಾಮಿಲಿ ಜೊತೆಗೆ ನೀವು ಮಾತಾಡ್ಕೊಂಡು ಅವ್ರ ಸಹಾಯ ತಗೊಂಡು ಮಾಡ್ಬೋದು. ಹೆಣ್ಮಕ್ಳು ಯಾವುದೇ ರೀತಿ ಕೆಲಸ ಮಾಡಲಿಲ್ಲ ಅಥವಾ ಮನಿ ಸಂಸಾರ ಸಾಕು ನನಗೆ ಇಷ್ಟೇ ಅಂದ್ರೂ ಕೂಡ ಅಲ್ಲಿ ಕೂಡ ನೀವು ಸಾಧನೆ ಮಾಡ್ಬೋದು. ಈ ಥರ ಬಿಸ್ನೆಸ್ ಮಾಡೇ ಸಾಧನೆ ಮಾಡ್ಬೇಕಂತಿಲ್ಲ. ನೀವು ನಿಮ್ಮ ಮನೆಯೊಳಗೆ ಇಟ್ಕೊಂಡ್ರೆ ನಿಮ್ಮ ಮಕ್ಕಳ ಮೂಲಕ ನೀವು ಸಾಧನೆ ಮಾಡ್ಬೋದು. ಮಕ್ಕಳನ್ನ ಚೆನ್ನಾಗಿ ಓದಿಸಿ ಚೆನ್ನಾಗಿ ಅವ್ರದ್ದು ಒಳ್ಳೆ ಎಲ್ಲ ರೀತಿ ಆಕ್ಟಿವಿಟಿಗಳನ್ನ ಮಾಡೋದಾಗ್ಲಿ ಅಥವಾ ಒಳ್ಳೆ ಅವ್ರಿಗೆ ಸಂಸ್ಕಾರ ಕೊಡೋದಾಗ್ಲಿ, ಈ ರೀತಿ ನಾವು ಮಾಡಿದ್ರೆ ಯಾರ ಮಕ್ಕಳಪ್ಪ ಅಂತಂದ್ರೆ ಇಂಥ ತಾಯಿ ಮಕ್ಕಳು ಅಂತಂದ್ರೆ ಅಲ್ಲಿ ನಿಮ್ದು ಸಾಧನೆ ಆಯ್ತು. ಈ ಥರ ಕೂಡ ಮಾಡ್ಬೋದು. ಆದರೆ ಈಗಿನ ಕಾಲದಲ್ಲಿ ಬರೀ ಗಂಡು ಮಕ್ಕಳು ದುಡಿಯೋದ್ರಿಂದ
ಭಾಳ ಕಷ್ಟ ಇದೆ. ಅವ್ರು ದುಡಿದು ತಂದ ಹಣದಿಂದ ನಾವು ಸಂಸಾರ ಮಾಡೋದು, ನನ್ನ ಮಕ್ಕಳನ್ನ ಎಜುಕೇಷನ್ಗೆಲ್ಲ ಹೆಲ್ಪ್ ಆಗೋದು ಅಂದ್ರೆ ಭಾಳನೇ ಟ್ರಬಲ್ ಆಗುತ್ತದು. ಸೊ ಹಿಂಗಾಗಿ ಹೆಣ್ಮಕ್ಳು ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ತಾವು ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗತ್ತೆ. ಸೊ ಅದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತಂದ್ರೆ ಈ ಥರ ಏನಾರ ಪ್ರೋಗ್ರಾಮ್ಗಳನ್ನ ಅವ್ರು ಹಾಕ್ಕೊಳ್ಳೇಬೇಕು. ಮನೆಯೊಳಗಿಂದನೇ ಸ್ಟಾರ್ಟ್ ಮಾಡಿ ಅವರು ತಮ್ಮ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಬೋದು. ಬೇಕಾಗಿರುವಂಥ ಮಷಿನ್ಗಳು ಗೌರ್ಮೆಂಟ್ದಿಂದ ಭಾಳನೇ ಅವರಿಗೆ ಸಹಾಯಗಳು ಸಿಗ್ತವೆ. ಬಟ್ ಅವು ಕನೆಕ್ಟ್ ಆಗಂಗಿಲ್ಲ. ನಾವೇ ಹೋಗಿ ಕೇಳಬೇಕು. ನಮ್ಮ ಮನೆ ಹತ್ರ ಯಾರು ಬರೋದಿಲ್ಲ, ಇದೈತಿ ತಗೊಳ್ರಿ ಬೇಕು ಅಂತ ಯಾರು ಕೇಳಂಗಿಲ್ಲ. ನಾವೇ ಅಲ್ಲಿವರೆಗೂ ಹೋಗಿ ನಮಗೆ ಹಿಂಗೆ ಬೇಕಾಗೈತಿ, ನಾವು ಯಾವ ರೀತಿ ಹೋಗ್ಬೇಕು, ನಾವು ಯಾರಿಗೆ ಮೀಟ್ ಆಗಬೇಕು, ಭೇಟಿ ಆಗಬೇಕು ಅಂತ ಕೇಳ್ಕೊಂಡ್ರೆ ತಾನೆ ನಮಗವೆಲ್ಲನೂ ಸಿಗ್ತವೆ. ಅದ್ರ ಸಹಾಯದಿಂದ ನಾವು ನಮ್ದು ಏನು ಆ್ಯಕ್ಟಿವಿಟಿ ಇದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಖಂಡಿತ ಮೇಡಮ್ ಇನ್ನು ತಮ್ಮ ಮುಂದಿನ ಯೋಜನೆಗಳೇನು ಅಂತ, ಈಗ ಈ ಒಂದು ತಮ್ಮ ಸಂಸ್ಥೆಯನ್ನ ಇನ್ನಷ್ಟು ವಿಸ್ತರಿಸುವಂತಹ ಏನಾದರೂ ಯೋಜನೆ ಇದೆಯಾ, ಕನಸುಗಳೇನಾದರೂ ಇದೆಯಾ? ಹೌದು ಮೇಡಮ್, ಇದು ಈಗ ದಾಸೋ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನೋದು ಸ್ಟಾರ್ಟ್ ಆಗಿ 5 ವರ್ಷ ಆಯಿತು. ಸೊ ಇದು ಒಂದೇ ಸಾಕಾ ಅಂತ ನನಗೊಂದ್ಸಲ ವಿಚಾರ ಬಂತು. ಇಲ್ಲ, ನನ್ನ ಮಕ್ಕಳೇ ಈಗ ಮನೆಯಲ್ಲಿ ಅಮ್ಮ ಎಷ್ಟು ದಿವಸ ಬರೀ ಗಂಜಿನೇ ಕುಡಿಯೋ ನಾವು ಅಂತವೆ. ಅದಕ್ಕೆ ಅದನ್ನು ಬಿಟ್ಟು ಅದ್ರ ಜೊತೆಗೆ ಬಿಡೋದಂತಲ್ಲ, ಅದ್ರ ಜೊತೆಗೆ ಇನ್ನು ನನಗೆ ಏನು ಪ್ಲ್ಯಾನ್ ಇದೆ ಅಂತಂದರೆ ರೆಡಿ ಮಿಕ್ಸ್ ಐಟಮ್ಗಳು, ಅದು ಕೂಡ ಮಿಲೆಟ್ಸಲ್ಲೇ ಕೂಡ ಯಾವುದೇ ರೀತಿ ಗೋಧಿ ಅಕ್ಕಿ ಈ ಥರ ಯಾವುದೇ ರೀತಿ ಯೂಸ್ ಮಾಡದೆ ಬರೀ ಮಿಲೆಟ್ಸಲ್ಲೇ ನಾವು ರೆಡಿ ಮಿಕ್ಸ್ ಉಪ್ಮಾ ಆಗಲಿ, ಕಿಚಡಿ ಆಗಲಿ, ಬಿಸಿಬೇಳೆಭಾತ್ ಆಗಲಿ ಈ ಥರದ್ದು ಪ್ಲ್ಯಾನ್ ಮಾಡ್ತಿದ್ವಿ ಮೇಡಮ್ ಈಗ ನಾವು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಲಾಂಚ್ ಮಾಡ್ತೀನಿ. ಅದ್ರ ಜೊತೆಗೆ ಚೀಪ್ಸ್ಗಳು, ಈಗ ಪೊಟ್ಯಾಟೊ ಚಿಪ್ಸ್, ಕುರ್ಕುರೆ ಯಾವ ಥರ ಬರ್ತಾವಲ್ಲ ಅದೆಲ್ಲ ಒಂದು ಸ್ವಲ್ಪ ಪ್ರಿಸರ್ವೇಟಿವ್ ಕಲರ್ಸ್ ಎಲ್ಲ ಯೂಸ್ ಮಾಡಿ ಪ್ಯಾಕೇಜಿಂಗ್ ಆಗುತ್ತೆ. ಸೊ ಅದು ಕೂಡ ನನಗೆ ಪ್ರಿಸರ್ವೇಟಿವ್ ಅಂದರೆ ಅದರಿಂದ ಮುಂಬರೋ ದಿನಗಳ ಮಕ್ಕಳಿಗೆ ಕ್ಯಾನ್ಸರ್ ಬರೋದಾಗಲಿ, ಹೃದಯದ ಸಮಸ್ಯೆಗಳಾಗಲಿ, ಹಾರ್ಟ್ ಅಟ್ಯಾಕ್ ಈ ಥರ ಎಲ್ಲ ಕಾನ್ಸಸ್ ಈಗ ಬಂದಿದಾವೆ ಆಲ್ರೆಡಿ. ಸೊ ಅದನ್ನು ತಪ್ಪಿಸ್ಬೇಕು. ಏನಾರ ನಾನು ಮಕ್ಕಳಿಗಾಗಲಿ ಅಥವಾ ಈ ಸಮಾಜಕ್ಕೆ ಒಳ್ಳೆ ಆಹಾರ ಕೊಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದೀನಿ, ಅದೇ ರೀತಿ ಒಳ್ಳೆಯದನ್ನೇ ನಾನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಚೀಪ್ಸ್ಗಳಂದರೆ ಈಗ ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸನ್ನೇ ನಾನು ಚೀಪ್ಸ್ ರೂಪಲ್ಲಿ ತಗೊಂಡು ಬರಬೇಕು ಅಂತ ಪ್ಲ್ಯಾನ್ ಇದೆ ಮೇಡಮ್. ಆಮೇಲೆ ಫ್ರೂಟ್ಸನ್ನೇ ಡ್ರೈ ಮಾಡಿ ಅದನ್ನೇ ಚೀಪ್ ಥರ ಮಾಡೋದಾಗಲಿ ಅಥವಾ ಕ್ಯಾಂಡಿ ಥರ ಮಾಡೋದು ಅಂತ ಪ್ಲ್ಯಾನ್ ಇದೆ. ಅದೇ ಪ್ಯಾಕೇಜಿಂಗ್ ಮಾಡ್ಕೊಂಡು ಯಾವುದೇ ರೀತಿ ಪ್ರಿಸರ್ವೇಟಿವ್ ಆ್ಯಂಡ್ ಕಲರ್ಸ್ ಯೂಸ್ ಮಾಡದೆ ಒರಿಜಿನಲ್ ಏನು ಅದ್ರದ್ದು ಟೇಸ್ಟ್ ಇರುತ್ತಲ್ಲ ಅದೇ ಟೇಸ್ಟಲ್ಲಿ ನಾವು ಒಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದೀವಿ. ಇಂದು ನನಗೆ ಬಹಳ ಖುಷಿ ಆಗ್ತಿದೆ. ನಂದು ಕಂಪ್ಯೂಟರ್ಗಿಂತಲೂ ನನ್ನ ತಲೆ ಜಾಸ್ತಿ ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನನ್ನ ಬೆನ್ನು ನಾನೇ ತಟ್ಕೊತೀನಿ. ಯಾಕಂದರೆ ನೋಡ್ತೀವಲ್ಲ, ಯಾವ್ದೇ ನಂದಂತಲ್ಲ, ಯಾರೇ ನೋಡಿದ್ರು ಕೂಡ ಅದು ಕೆಟ್ಟದ್ದು ಒಳ್ಳೇದು ಅಂತ ಪ್ರತಿಯೊಂದು ಯಾವುದೇ ವಸ್ತು ಆಗಲಿ ಅಥವಾ ಏನೇ ತಿನ್ನೋ ಐಟಮ್ ಆಗಲಿ ಏನೇ ಆಗಲಿ ಅದು ಒಳ್ಳೇದೈತೋ ಕೆಟ್ಟದೈತೋ ಮೊದಲು ವಿಚಾರ ಮಾಡ್ಬೇಕು. ನಾವು ವಿಚಾರ ಮಾಡಿ ಕೆಟ್ಟದಿದ್ರು ಕೂಡ ಆಕ್ಸೆಪ್ಟ್ ಮಾಡಬೇಕು, ಒಳ್ಳೇದಿದ್ರು ಕೂಡ ಆಕ್ಸೆಪ್ಟ್ ಮಾಡಬೇಕು. ಕೆಟ್ಟದ್ದನ್ನು ಒಳ್ಳೇದು ಯಾವ ರೀತಿ ಮಾಡ್ಕೋಬೇಕು ನಾವು ಅದನ್ನು ವಿಚಾರ ನಾವು ಮಾಡಿಕೊಂಡು ಅದನ್ನು ನಾವು ಫಾಲೋ ಮಾಡ್ತಾ ಇದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗತ್ತೆ. ಅದರಿಂದ ನಮಗೆ ಒಳ್ಳೆ ಹೆಸರು ಬರುತ್ತೆ. ಅದು ಈ ಥರ ಮಾಡಿದ್ರು, ಇವ್ರು ಇದ್ದಾರೆ, ಒಳ್ಳೆಯ ಆಹಾರವನ್ನು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೆಸರು ಬರುತ್ತಲ್ಲ, ಅದು ಭಾಳ ಹೆಮ್ಮೆಯ ವಿಷಯ ಆಗತ್ತೆ ನನಗೆ. ಅವಾಗ ಮುಂಬರುವ ದಿನಗಳಲ್ಲಿ ಅದನ್ನು ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಮೇಡಮ್. ಮಷಿನರಿಗಳದ್ದೆಲ್ಲ ಪ್ಲ್ಯಾನ್ ಇದೆ ಈಗ. ಸೊ ಇನ್ನೊಂದು ಸ್ವಲ್ಪ ದಿನಗಳು ಇಲ್ಲಿ ಪ್ಯಾಕೇಜಿಂಗ್ ಆಗಿ ಹೊರಗಡೆ ಬರುತ್ತೆ ಅದು. ಖಂಡಿತ ಮೇಡಮ್ ಇವಾಗ ಆರೋಗ್ಯಕರ ಜೀವನದ ಜೊತೆಗೆ ಒಂದು ಸ್ವಾವಲಂಬಿ ಬದುಕಿಗಾಗಿ ಮಹಿಳೆಯರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ಲೈಫ್ ಯಾವ ಥರ ಆದ್ರೂ ಸಾಕ್ತಾ ಹೋಗುತ್ತೆ. ಸುಮ್ಮನೆ ಉಂಡು ತಿಂದು ಕೂತು ಮನೆ ನೋಡ್ಕೊಂಡು ಹೋದ್ರೂ ಸಾಕ್ತಾ ಇರುತ್ತೆ. ಸೊ ಅದರಲ್ಲೇನೆ ನಾವು ಒಂದು ಸ್ವಲ್ಪ ಟೈಮ್ ತಗೊಂಡು ಏನಾರ ಒಂದು ಸ್ವಲ್ಪ ಎದ್ದು ನಿಂತು ಅಲ್ಲಿ ಏನಾರ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ ಅಥವಾ ಏನಾರ ನಮ್ಮ ಪ್ಲಾನ್ ನಮ್ಮ ತಲೆಯಲ್ಲಿರುವಂಥ ವಿಚಾರಗಳನ್ನ ಹೊರಗೆ ಹಾಕಿದ್ವಿ ಅಂದಾಗ ಅಲ್ಲಿ ನಾವು ಎದ್ದೇಳ್ಬೋದು. ಕೆಲವೊಬ್ರು ಇರ್ತಾರೆ ಹೆಣ್ಮಕ್ಳು, ಊಟ ತಿಂಡಿ ಆಯ್ತು ಅಂದ ತಕ್ಷಣ ಕಟ್ಟೆ ಮೇಲೆ ಬಂದು ಕೂತು ಹರಟೆ ಹೊಡ್ಕೊಂತ ಕೂಡ್ತಾರೆ. ಹರಟೆ ಹೊಡೀರಿ, ಆದ್ರೂ ಕೂಡ ಅದರಲ್ಲಿ ಉಪಯೋಗ ಆಗುವಂತ ವಿಷಯಗಳಿರಬೇಕು. ಸುಮ್ಮನೆ ಅವ್ರ ಮನೆದು ಇವ್ರ ಮನೆದು ಮಾತಾಡ್ಕೊಂಡು ಕೂತ್ರೆ ಅದು ಜಗಳಕ್ಕೆ ಮೂಲ ಆಗ್ತವೆ. ಕಾರಣ ಅದು ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ನೀವು ಅಲ್ಲಿ ಚರ್ಚೆ ಮಾಡಿರಿ, ನಾವು ಏನು ಮಾಡ್ಬೋದು. ನಾವು 4 ಜನ ಇದ್ದೀವಿ, 4 ಜನ ಕಟ್ಟೆ ಮೇಲೆ ಕೂತೀವಿ, 4 ಜನ ಸೇರಿ ನಾವು ಏನು ಮಾಡ್ಬೋದು, ನಮ್ಮ ಮನೆಗೆ ಏನು ಮಾಡ್ಬೋದು, ನಮ್ಮ ಮನೆ ಸಂಸಾರಕ್ಕೆ ದುಡ್ಡುಗಳನ್ನ ಹೆಂಗೆ ಗಳಿಸ್ಬೋದು ಅಂತ ನೀವು 4 ಜನ ಕೂತರು ವಿಚಾರ ಮಾಡಿದ್ರೆ ಅಲ್ಲಿ ಒಂದು ಕಂಪ್ಯೂಟರ್ ಅಲ್ಲ 4 ಕಂಪ್ಯೂಟರ್ಗಳು ತಯಾರಾಗ್ತವೆ. ಸೊ ಅಂಥ ವಿಚಾರಗಳನ್ನ ಅಲ್ಲಿ ನಾವು ಫಾಲೋ ಮಾಡ್ಕೊತ ಹೋದ್ರೆ ಒಬ್ಬರಿಂದ ಒಬ್ರು ಎಲ್ಲರದು ಒಂದೇ ಥರ ವಿಚಾರಗಳು ಇರಂಗಿಲ್ಲ. ನಾವೊಂದು ಹೇಳ್ತೀವಿ, ಇರೊಂದು ಹೇಳ್ತಾರೆ, ಅವನ್ನೆಲ್ಲ ಸೇರಿಸ್ಕೊಂಡು ಕಂಬೈನ್ ಮಾಡಿ ಅಲ್ಲೊಂದು ಸ್ಟಡಿ ಮಾಡಿಕೊಂಡು ಒಂದು ಏನಾರ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಮಾಡ್ಕೋಬೋದು.
ಯಾವುದೇ ರೀತಿ ಹೆಣ್ಮಗಳು ಕೈ ಕೊಟ್ಕೊಂಡು ಕೂತ್ರೆ ಆಗೋದಿಲ್ಲ. ಅದು ಪ್ರತಿಯೊಬ್ಬರು ಹೆಣ್ಮಗಳ ಕೈಯಲ್ಲಿ ದೇಶನೇ ನಿಲ್ಲಿಸ್ಬೋದು. ಅದಕ್ಕೀಗ ಸಾಕಷ್ಟು ಉದಾಹರಣೆಗಳಿದ್ದಾವೆ. ದೇಶನೇ ನಿಲ್ಲಿಸುವಂಥ ಹೆಣ್ಮಗಳ ಕೈಲಿ ತನ್ನ ಸಂಸಾರಕ್ಕೆ, ತನ್ನ ಸಮಾಜಕ್ಕೆ ಒಂದು ಕೊಡುಗೆ ಕೊಡಲಿಕ್ಕೆ ಆಗಲ್ಲ ಅಂತ ಅನ್ನೋ ಸಾಧ್ಯನೇ ಇಲ್ಲ. ಹಾಗೇ ಆಗುತ್ತೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿದವರಾಗಲಿ, ನಿಮ್ಮ ಸಮಾಜದವರಾಗಲಿ ಎಲ್ಲರೂ ಕೈ ಜೋಡಿಸ್ತಾರೆ. ಸೊ ಅದರಿಂದ ನಾವು ಹೆಣ್ಮಕ್ಳು ಯಾವುದೇ ರೀತಿ ಅಂದರೆ ಟೈಮ್ ವೇಸ್ಟ್ ಮಾಡದೆ ಇರೋದೇ ನಮ್ಮ ಜೀವನ 60-80 ವರ್ಷ ಜಗ್ಗಿ ಹೋಯ್ತು. ಅದರಲ್ಲೇ ನಾವು ಏನಾರ ಸಾಧನೆ ಮಾಡ್ಬೇಕಂತಂದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಜನರ ಜೊತೆ ಬೆರಿಬೇಕು. ಈ ಥರ ಇದ್ದಾಗ ಮಾತ್ರ ನಮಗೆ ಒಳ್ಳೆ ವಿಚಾರಗಳು ಬಂದಾಗ ನಮ್ಮ ಪ್ಲ್ಯಾನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಯಾವುದೇ ಹೆಣ್ಮಕ್ಳಾಗಲಿ ಮನೆಯೊಳಗಿಂದನೇ ಕಸದಿಂದ ರಸ ಅಂತಾರಲ್ಲ, ಆ ಥರ ನಾವು ಕೂಡ ಮಾಡಿಕೊಂಡು ಅಲ್ಲಿಂದನೇ ನಾವು ಅದನ್ನು ದೇಶದ ಮೂಲೆವರೆಗೂ ನಾವು ತಲುಪಿಸ್ಬೋದು ಮೇಡಮ್. ಖಂಡಿತ ಮೇಡಮ್ ಒಂದು ತಮ್ಮ ಜೀವನದ ಅನುಭವಗಳು, ಉದ್ಯಮದ ಒಂದು ಪಯಣದ ಜೊತೆಗೆ ಮಹಿಳೆಯರಿಗೆ ಒಂದು ಸಾಕಷ್ಟು ಸಂದೇಶಗಳನ್ನು ನೀಡಿದ್ರಿ. ತಮ್ಮ ಒಂದು ಅತ್ಯಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಮೇಡಮ್. ನನಗೆ ನನ್ನನ್ನು ಗುರುತಿಸಿ KL ವೇಣುಧ್ವನಿಯವರು ಸಮುದಾಯ ಬಾನುಲಿ ಕೇಂದ್ರದವರು ಇಲ್ಲಿವರೆಗೂ ನನ್ನ ಕರೆದು ನನ್ನ ಒಂದು ವಿಚಾರಗಳನ್ನ ಎಲ್ಲ ಜನರ ಮುಂದೆ ಇಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಉದ್ಯಮಿ ಶ್ರೀಮತಿ ಸ್ನೇಹಾ ದೊಡ್ಡಣ್ಣನವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KL ಧ್ವನಿ 90.4 FM. ನಮಸ್ಕಾರ.